ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊರಗಡೆ ಹೋಗ್ತಾ ಇದ್ದೀನಿ. ಚೈನಾದಲ್ಲಿ 3 ದಿವಸದಿಂದನೂ ಒಂದು ತುಂಬ ಟಫೆಸ್ಟ್ ಎಕ್ಸಾಮ್ ಅಂತ ಹೇಳ್ತಾರೆ ಚೈನಾದಲ್ಲಿ, ಗೋಕೋ ಎಕ್ಸಾಮ್ ಅಂತ. ಅಂದರೆ 12th ಸ್ಟ್ಯಾಂಡರ್ಡ್ ಆದಮೇಲೆ ಸಿ ಇ ಟಿ ನಾವು ಹೇಗೆ ಬರಿತೀವೋ, ನೀಟ್ ಎಕ್ಸಾಮ್, ಸಿ ಇ ಟಿ ಎಕ್ಸಾಮ್, ಎಂಟ್ರೆನ್ಸ್ ಎಕ್ಸಾಮ್ಸು, ಸೊ ಅದೇ ಥರ ಇಲ್ಲಿ ಒಂದು ಗೋಕೋ ಎಕ್ಸಾಮ್ ಅಂತ ಬರೀತಾರೆ. ಅದು ಇವತ್ತು ಲಾಸ್ಟು 3 ದಿನ ನಡೀತಾ ಇದೆ ಅದು ಎಕ್ಸಾಮು, ಇವತ್ತು ಲಾಸ್ಟು. ಸೊ ಆ ಕಡೆ ಹೋದರೆ ಅಲ್ಲಿ ಸಿಚುವೇಶನ್ ಯಾವ ಥರ ಇದೆ, ಪ್ರಿಪೇರ್ ಆಗ್ತಿದ್ದಾರೆ ಅಂತ ಕಾಣಿಸಿದ್ರೆ ಅದೊಂದು ಇಣಕು ನಿಮಗೆ ತೋರಿಸ್ತೀನಿ. ಪ್ರಪಂಚದಲ್ಲೇ ತುಂಬ ಟಫೆಸ್ಟ್ ಎಕ್ಸಾಮ್ಸ್ ಅಂತ ಹೇಳ್ತಾರಲ್ಲ, ನಮ್ಮದು UPSC ಎಕ್ಸಾಮ್ಸ್ ಆಗಿರ್ಬೋದು, ಮತ್ತು ಇದು ಗೋಕೋ ಎಕ್ಸಾಮ್ ಕೂಡ ಒಂದು ಟಫೆಸ್ಟ್ ಎಕ್ಸಾಮ್ ಅಂತಲೂ ಹೇಳ್ತಾರೆ ಇದನ್ನು. ಇಲ್ಲಿ ನಾವು ಮೆಡಿಕಲ್ ಅಥವಾ ಯಾವುದೇ ಯೂನಿವರ್ಸಿಟಿಗೆ ಜಾಯ್ನ್ ಆಗಬೇಕು ಅಂತಂದರೆ ಚೈನೀಸು ಈ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು. ನಾವೀಗ ಒಂದು ರೆಸ್ಟೋರೆಂಟ್ಗೆ ಬಂದ್ವಿ. ಇಲ್ಲಿ ಬಫೆ ಥರ ಇಟ್ಟಿದ್ದಾರೆ. ಇಲ್ಲಿ ವೆಜ್ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ಇಲ್ಲೆಲ್ಲ ಏನೇನೋ ಫಿಶ್ ಇಟ್ಟಿದ್ದಾರೆ. 哦，可以面一饭。这个什么？这个是豆皮。那下书面了，打开了。豆腐呢？对，豆腐，黄豆做的。ನಾನು ಒಂದ್ಸಲ ಮಾಡಿದ್ನಲ್ಲ, ಹಾಕಿದ್ದೆ ದೋಸೆ ಅಂತ, ಅದೇ ಇದು. ಇಲ್ಲಿ ಕ್ಯಾರೆಟು, ಇದು ಅಷ್ಟೇ ಒಂಥರ ಮೂಲಂಗಿ ಬರುತ್ತಲ್ಲ, ಮೂಲಂಗಿ ಟೈಪ್ ಒಂದು ವೆಜಿಟೇಬಲು, ಕ್ಯಾರೆಟು, ಮತ್ತು ಇದು ತೋಫು ಫುಲ್ಲು, ಇದು ಆಲೂಗೆಡ್ಡೆ. ಸೊ ಇದು ಫುಲ್ ವೆಜ್. ನೂಡಲ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಸೋಯಾ ಸಾಸ್ ಇದೆ, ಒಳಗೆ ಹಾಕಿ ಕೊಡ್ತಾರೆ ವೆಜ್ ನೂಡಲ್ಸ್. ಖಾರ ಹಾಕಿರಲ್ಲ ಇದಕ್ಕೆ, ನಾವೇ ಬೇಕು ಹಾಕಬೇಕು. ಮೆಣಸಿನ್ಕಾಯಿ ಹಾಕಿರ್ತಾರೆ ಒಂದೊಂದಕ್ಕೆ, ಅಷ್ಟು ಖಾರ ಇರೋದಿಲ್ಲ. ಸೊ ಲುಪ್ಪೆಸ್ರು ಖಾರ ಇಟ್ಟಿರ್ತಾರೆ, ನಾವೇ ಹಾಕೋಬೇಕು. ಇದು ನೋಡೋಕ್ಕೆ ತಟ್ಟೆ ಜಾಸ್ತಿ ಕಾಣಿಸ್ತಿದೆ, ಬಟ್ ಇಲ್ಲಿ ಇರೋದೇ 3 ಸ್ಪೂನ್ ಅಷ್ಟೇ. ಇದೊಂದು 3 ಸ್ಪೂನು, ಅದೊಂದು 3 ಸ್ಪೂನು, ಅದೊಂದು 3 ಸ್ಪೂನು, ಇದೊಂದು 3 ಸ್ಪೂನು ಅಷ್ಟೇ ಇರೋದು, ಜಾಸ್ತಿ ಇಲ್ಲ. ಬಟ್ ಕ್ವಾಂಟಿಟಿ ಜಾಸ್ತಿ ಇರೋ ಥರ ಕಾಣಿಸ್ತಿದೆ ವಿಡಿಯೋದಲ್ಲಿ. ಚೈನಾದಲ್ಲಿ ನೂಡಲ್ಸ್ ಫೇಮಸ್ ಅಲ್ವಾ? ಆ್ಯಕ್ಚುಲಿ ಈ ಥರ ನೂಡಲ್ಸು ಫೇಮಸ್ಸು. ನಾವು ಇಂಡಿಯಾದಲ್ಲೆಲ್ಲ ಯಾವ ಥರ ಚೈನೀಸ್ ಫುಡ್ ಅಂತ ಅಂದ್ಬಿಟ್ಟು ನೂಡಲ್ಸ್ ತಿಂತೀವಲ್ಲ, ಅದಲ್ಲ. ಈ ಥರ ನೂಡಲ್ಸ್ ನೋಡಿ, ಎಷ್ಟು ಹೇಳಿದ್ರು ಬರ್ತಾನೆ ಇರುತ್ತೆ ಉದ್ದಕ್ಕೆ. ಚೆನ್ನಾಗಿದೆ, ಹುಳಿಯಾಗಿ, ಖಾರ ಕಡಿಮೆ, ಉಪ್ಪು ಹುಳಿ ಇದೆ, ಚೆನ್ನಾಗಿದೆ. ಈ ಆಲೂಗೆಡ್ಡೆದು ನಾನು ಮಾಡಿದ್ನಲ್ಲ ಆ ರೆಸಿಪಿನೂ ಅಷ್ಟು ಹುಳಿಯಾಗಿ ಚೆನ್ನಾಗಿದೆ. ಇದು ಸಕ್ಕತ್ತಾಗಿದೆ. ಎಲ್ಲ ಆಫ್ ಬಾಯ್ಲ್ಡ್ ವೆಜಿಟೇಬಲ್ಸು. ಅಲ್ಲಿಂದನೂ ಕಾರ್ಗಳು ನಿಂತಿದೆ, ಇದೆಲ್ಲ ಪೇರೆಂಟ್ಸ್ ಕಾರ್ಗಳು. ಮಕ್ಕಳನ್ನ ಬಿಟ್ಬಿಟ್ಟು ವೆಯ್ಟ್ ಮಾಡ್ತಿದ್ದಾರೆ. ತುಂಬ ಜನ ಪೊಲೀಸವರು ಕೂಡ ಕೂತಿದ್ದಾರೆ. ಮುಂದೆ ನೋಡ್ಬೋದು ಪೊಲೀಸವರು ಎಷ್ಟು ಜನ ಆನ್ ಡ್ಯೂಟಿ ಇದ್ದಾರೆ ಅಂತ. ಡ್ರೋನ್ ಎಲ್ಲ ಬಿಟ್ಟು ಸುತ್ತಮುತ್ತ ಏರಿಯಾ ಎಲ್ಲ ಕ್ಯಾಪ್ಚರ್ ಮಾಡ್ತಿದ್ದಾರೆ. ಇಲ್ಲೆಲ್ಲ ಪೊಲೀಸವರು ಕೂತಿದ್ದಾರೆ. ಬಸ್ಗಳೆಲ್ಲ ನಿಂತಿದ್ದಾರೆ, ಎಲ್ಲ ಪೊಲೀಸವರು ಇದ್ದಾರೆ, ಬಸ್ಗಳೆಲ್ಲ ಇದೆ. ಮತ್ತು ಇದು ಎಂಟ್ರೆನ್ಸು, ಸ್ಟೂಡೆಂಟ್ಸ್ ಒಳಗಡೆ ಹೋಗೋಕ್ಕೆ. ಇಲ್ಲೂ ಕೂಡ ಪೊಲೀಸವರೇ ಆನ್ ಡ್ಯೂಟಿ ಇರೋದು. ಎಲ್ಲ ಪೊಲೀಸ್ ಗಾಡಿಗಳು ನೋಡ್ಬೋದು ನೀವು ಇಲ್ಲಿ. ಲಾಸ್ಟ್ ಎಕ್ಸಾಮು 2 ದಿವಸದಿಂದ ನಡೀತಿದೆ. ಇವತ್ತು ಪರ್ಟಿಕ್ಯುಲರಾಗಿ ಯಾರಿಗೆ ಎಕ್ಸಾಮ್ ಬಿದ್ದಿರುತ್ತೋ ಅವರು ಬಂದು ಬರಿತಾ ಇದ್ದಾರೆ. ಸೊ ಸುತ್ತಮುತ್ತ ಎಲ್ಲ ಬರೀ ಪೊಲೀಸವರೇ ಇದ್ದಾರೆ ನೋಡಿ. ಇಲ್ಲೆಲ್ಲ ಪೇರೆಂಟ್ಸ್ಗೆ ಕಾರ್ ನಿಲ್ಸ್ಕೊಳ್ಳೋಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ದಾರೆ ಪೇರೆಂಟ್ಸ್. ಇಲ್ಲಿ ಒಂದು ಟೆಂಟ್ ಹಾಕಿದ್ದಾರೆ. ಆ ಟೆಂಟ್ ಹತ್ರನೂ ಕೂಡ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇಲ್ಲೊಬ್ಬರು ಆರಕ್ಷಕರು ಹೋದರು ಈಗ ಜಸ್ಟು. ಮತ್ತು ಇಲ್ಲೆಲ್ಲ ನೋಡ್ಬೋದು ಕ್ಲೀನರ್ಸ್ ಎಲ್ಲ ಹೆಂಗೆ ಇಟ್ಕೊಂಡಿದ್ದಾರೆ ಅಂತ. ಎಮರ್ಜೆನ್ಸಿಗೆ ಹೆಲ್ಪರ್ಸು, ಕ್ಲೀನರ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಹೊರಗಡೆ ಕೂತ್ಕೊಂಡು. ಪೇರೆಂಟ್ಸ್ ಎಲ್ಲರೂ ಬೇಸಿಗೆ ಇರೋದ್ರಿಂದ ಪೇರೆಂಟ್ಸ್ ಆಗಿರ್ಬೋದು, ಕ್ಲೀನರ್ಸ್ ಆಗಿರ್ಬೋದು, ಎಲ್ಲ ಬಿಸಿಲಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಟೆಂಟ್ ಹಾಕಿದ್ದಾರೆ ನೋಡಿ. ಚೆನ್ನಾಗಿ ಪೇರೆಂಟ್ಸ್ ಎಲ್ಲ ಕೂತ್ಕೊಳ್ಳಿ ನೆರಳಲ್ಲಿ ಅಂತ ಎಷ್ಟು ಕಡೆ ಟೆಂಟ್ ಹಾಕಿದ್ದಾರೆ. ನಮ್ಮ ಕಡೆ ಸಿ ಇ ಟಿ ಎಕ್ಸಾಮ್ ಟೈಮಲ್ಲಾಗಲಿ, ನೀಟ್ ಎಕ್ಸಾಮ್ ಟೈಮಲ್ಲಾಗಲಿ ಯಾರಾದರೂ ಈ ಥರ ಗೌರ್ಮೆಂಟ್ ಅವ್ರು ಇನಿಷಿಯೇಟಿವ್ ತೊಗೊಂಡು ಕೂತ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ಯಾರಾದರೂ ನಮ್ಮ ಪೇರೆಂಟ್ಸ್ ಎಲ್ಲ ಬಂದಾಗ ಅಲ್ಲಿ ಇಲ್ಲಿ ಕಾಲೇಜ್ ಆವರಣದಲ್ಲೇ ಕೂತ್ಕೊಂಡು ಬಿಸಿಲಲ್ಲಿದ್ರೂ ಒಂದು ಮರದ ನೆರಳಲ್ಲಿ ಕೂತ್ಕೋಬೇಕಾಗಿತ್ತು. ಸೊ ಇಲ್ಲೊಂದು ಪಾರ್ಕ್ ಇದೆ ನೋಡಿ, ಕಾಲೇಜ್ ಅದು. ಸೊ ಅದು ಎದುರುಗಡೆನೇ ಪಾರ್ಕ್ ಇದೆ. ಎಷ್ಟು ಚೆನ್ನಾಗಿ ಅದನ್ನು ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. 2:30ಗೆ ಜಿಯೋಗ್ರಫಿ ಎಕ್ಸಾಮ್ ನಡೀತಿದೆ, 1 ಅವರ್ ಎಕ್ಸಾಮ್ ಆಲ್ಮೋಸ್ಟು. ನೆಕ್ಸ್ಟ್ ಜಿಯೋಗ್ರಫಿ ಆದಮೇಲೆ ಪಾಲಿಟಿಕ್ಸ್ ಇದೆ. ಪಾಲಿಟಿಕ್ಸ್ ಅದಾದಮೇಲೆ 6:15ವರೆಗೂ ಬಯಾಲಜಿ ಎಕ್ಸಾಮ್ ಇದೆ ಇವ್ರಿಗೆ. ಈಗ ಮೊನ್ನೆ ಮ್ಯಾಥ್ಸು ಮತ್ತು ಇವ್ರದ್ದು ಸಪ್ರೇಟ್ ಇವ್ರದ್ದೇ ಚೈನೀಸ್ ಎಕ್ಸಾಮ್ ಎಲ್ಲ ಆಗಿರ್ಬೋದು, ಅದೆಲ್ಲ ಈಗ 3 ದಿವಸದಿಂದ ಕಂಟಿನ್ಯೂ ಆಗಿ ಒಂದೊಂದು ಸಬ್ಜೆಕ್ಟು ಒಂದೊಂದು ದಿನ ಇರುತ್ತೆ. ಸೊ ಆಯಾ ಸಬ್ಜೆಕ್ಟಿನ ಯಾರ್ಯಾರು ವಿದ್ಯಾರ್ಥಿಗಳಿರ್ತಾರೋ ಅವರು ಎಕ್ಸಾಮ್ ಬರೆಯೋಕ್ಕೆ ಆ ಟೈಮ್ಗೆ ಹೋಗ್ತಾರೆ. ಇವಾಗ ಜಾಗ್ರಫಿ ಇದೆ. ಸೊ ಆರ್ಟ್ಸ್ ತೊಗೊಂಡಿರೋರು ಯಾರು ನೆಕ್ಸ್ಟ್ ಯೂನಿವರ್ಸಿಟಿಗೆ ಸೇರ್ಕೋಬೇಕು, ಆರ್ಟ್ಸ್ ಬ್ರಾಂಚ್ ತೊಗೊಂಡಿರೋರು ಅಂದಾಗ ಅವರು ಒಳಗಡೆ ಈಗ ಹೋಗಿ ಎಕ್ಸಾಮ್ ಬರೀತಾ ಇದ್ದಾರೆ. ನೆಕ್ಸ್ಟು ಸಂಜೆ ಮತ್ತೆ ಬಯಾಲಜಿ ಇರುತ್ತೆ. ಸೊ ಸೈನ್ಸ್ ತೊಗೊಂಡಿರೋರು ಯಾರು ಮತ್ತೆ ವಾಪಸ್ ಯೂನಿವರ್ಸಿಟಿಗೆ ಜಾಯ್ನ್ ಆಗಬೇಕು ಅಂತ ಇರ್ತಾರೋ, ಸೊ ಅವರು ಆ ಎಕ್ಸಾಮ್ನ ಬರೆಯೋಕ್ಕೆ ಹೋಗ್ತಾರೆ. ಒಂದು ಎಕ್ಸಾಮ್ ನಡೀತಿದೆ ಅಂತಂದರೆ ಅದು ಸುತ್ತಮುತ್ತ ಅದ್ರದ್ದು ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಎಷ್ಟು ಜನ ಆರಕ್ಷಕರಿದ್ದಾರೆ ಅಂದರೆ ನೋಡ್ಬೋದು ನೀವು. ಇಲ್ಲಿ ಆರಕ್ಷಕರಿಗೆ ಹೆಲ್ಪ್ ಮಾಡುವಂಥ
ಪೊಲೀಸ್ಗಳು ಇವರೆಲ್ಲ ಇಲ್ಲಿ ನಿಂತಿರೋರು. ಅವರು ನೋಡಿ ಈ ಕಡೆ ನಿಂತಿದ್ದಾರೆ, ಆ ಕಡೆ ನಿಂತಿದ್ದಾರೆ, ಆ ರೋಡ್ ಎಂಡಲ್ಲಿ ಒಬ್ಬರು ನಿಂತಿದ್ದಾರೆ. ಹಿಂದೆ ಏನಲ್ಲಿ ಬಿಲ್ಡಿಂಗ್ ಕಾಣಿಸ್ತಿದ್ಯೋ ಅದು ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಅಂದರೆ PU ಕಾಲೇಜ್. ಅದು ನೋಡಿ ಎಷ್ಟು ದೊಡ್ಡದಾಗಿ ಚೆನ್ನಾಗಿದೆ. ಅಲ್ಲಿ ಬರೀ ಸರ್ಕಾರಿ ಶಾಲೆ ಅಷ್ಟೇ ಅಲ್ಲ, ಸರ್ಕಾರಿ ಕಾಲೇಜ್ ನೋಡಿ, ಪದವಿ ಪೂರ್ವ ಕಾಲೇಜು, PU ಕಾಲೇಜ್ಗಳು. ನಮ್ಮ ಕಡೆ ಪ್ರೈವೇಟ್ ಕಾಲೇಜ್ಗಳು ಈ ಥರ ಇರುತ್ತೆ, ಬಟ್ ಚೈನಾದಲ್ಲಿ ಗೌರ್ಮೆಂಟ್ ಕಾಲೇಜ್ ನೋಡಿ ಯಾವ ಮಟ್ಟಿಗಿದೆ ಅಂತ, ಎಷ್ಟು ಚೆನ್ನಾಗಿದೆ. ನನಗೆ ಅಲ್ಲಿ ಹತ್ರ ಹೋಗೋಕ್ಕೆ ಸ್ವಲ್ಪ ಭಯ, ಬೇಕಾದ್ರೆ ಬೇರೆ ದಿನದಲ್ಲಿ ಹೋಗ್ತೀನಿ, ಯಾಕೆಂದರೆ ತುಂಬ ಜನ ಆರಕ್ಷಕರು ಎಕ್ಸಾಮ್ ಬರಿತಾ ಇದ್ದಾರಲ್ಲ, ಸೊ ಅದಕ್ಕೋಸ್ಕರ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ. ನಾನು ಈ ಟೈಮಲ್ಲಿ ಅಲ್ಲೋಗಿ ಹತ್ರದಲ್ಲಿ ವಿಡಿಯೋ ಮಾಡೋದು ಚೆನ್ನಾಗಿರೋದಿಲ್ಲ, ಸೊ ಅದಕ್ಕೆ ದೂರದಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಸರ್ಕಾರಿ ಕಾಲೇಜು. ಇದರಲ್ಲಿ ಸ್ಟೇಡಿಯಂ ಕೂಡ ಇದೆ, ಒಳಗಡೆ ಗ್ರೌಂಡ್ ಯಾವ ಥರ ಇದೆ ಸ್ಪೋರ್ಟ್ಸ್ ಆಟ ಆಡೋದಕ್ಕೆ ಅಂತ. ಸರ್ಕಾರಿ ಕಾಲೇಜು, ಪದವಿ ಪೂರ್ವ ಕಾಲೇಜು. ಎಂಟ್ರೆನ್ಸ್ ಎಕ್ಸಾಮ್ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟಾಗಿ ಸರ್ಕಾರಿ ಕಾಲೇಜ್ಗಳಲ್ಲೇ ನಡೆಯೋದು. ಪ್ರೈವೇಟ್ ಕಾಲೇಜ್ಗಳಿಗೆ ಅಡ್ಮಿಷನ್ ಕೊಡೋದಿಲ್ಲ, ಇಲ್ಲಿ ಸರ್ಕಾರಿ ಕಾಲೇಜಲ್ಲೇ ಕೂತ್ಕೊಂಡ್ಬರಿಬೇಕು. ಈ ವರ್ಷ ಬಂದು ಆಲ್ಮೋಸ್ಟ್ 1,40,00,000 ಏನು ಸ್ಟೂಡೆಂಟ್ಸು ಎಕ್ಸಾಮ್ನ ಬರೀತಾ ಇದ್ದಾರೆ, ಎಂಟ್ರೆನ್ಸ್ ಎಕ್ಸಾಮ್ನ. ಅಂದರೆ ಈ ಸಲ ಸುಮಾರು ಒಂದು 4.25 ಲಕ್ಷ ಸ್ಟೂಡೆಂಟ್ಸು ಕಡಿಮೆ ಇದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಯಾಕೆಂದರೆ ಪಾಪ್ಯುಲೇಷನ್ ಕಡಿಮೆ ಆಗಿರೋದ್ರಿಂದನೋ ಅಥವಾ ಇದು ತುಂಬ ಟಫೆಸ್ಟ್ ಎಕ್ಸಾಮ್ ಅಂತ ಅಂದ್ಬಿಟ್ಟು ಸುಮಾರು ಜನ ಸ್ಕಿಪ್ ಮಾಡಿರೋದು, ಅದರಿಂದ ಎರಡೂ ಸೇರಿ 4.25 ಲಕ್ಷ ಸ್ಟೂಡೆಂಟ್ಸು ಪ್ರತಿ ವರ್ಷದಕ್ಕಿಂತ ಈ ವರ್ಷ ಕಡಿಮೆ ಆಗಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅಲ್ಲಲ್ಲೇ ನೋಡ್ಬೋದು ಪೇರೆಂಟ್ಸ್ ಅವ್ರ ಮಕ್ಕಳಿಗೆ ಬೊಕ್ಕೆ ಹಿಡ್ಕೊಂಬಂದು ರೆಡಿ ಆಗ್ತಾ ಇದ್ದಾರೆ. ಕೆಲವರು ಕಾರಿಂದ ಪೋರ್ಟಬಲ್ ಚೇರ್ಸ್ ತೊಗೊಂಬಂದು ಕೂತ್ಕೊಂಡು ಮರದ ಕೆಳಗೆ ಅಲ್ಲಲ್ಲೇ ರೆಸ್ಟ್ ಮಾಡ್ತಿದ್ದಾರೆ. ಚೈನಾದಲ್ಲಿ ಈ ಥರ ಒಂದು ಟಫೆಸ್ಟ್ ಎಕ್ಸಾಮ್ ನಡೆಯೋ ಟೈಮಲ್ಲಿ ಈ ಥರ 985 ಅಂತ ನಂಬರ್ ಇರೋವಂಥ ಗೌರ್ಮೆಂಟ್ ಬಸ್ಗಳಾಗಿರ್ಬೋದು ಅಥವಾ ಗೌರ್ಮೆಂಟ್ ಪೊಲೀಸ್ ಕಾರ್ಗಳಾಗಿರ್ಬೋದು, ಈ ಥರ ನಂಬರ್ ಪ್ಲೇಟ್ಸ್ನ ಹಾಕಿಸ್ಕೊಂಡು ಬಂದು ಆ ಕಾಲೇಜ್ ಮುಂದೆ ನಿಂತಿರ್ತಾರೆ. ಯಾಕೆ ಅಂತಂದರೆ ಇಲ್ಲಿ 985 ಅನ್ನೋ ನಂಬರು ಒಂಥರ ಶುಭ ಸಂಕೇತ. ಅದೇನು ಅಂತ ಹೇಳ್ತೀನಿ, ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋ ನೋಡ್ಕೊಂಬನ್ನಿ.同学们，985就在前方，大家有没有信心？ ಇವಾಗ ನೋಡ್ತಾ ಇದ್ದೀರಲ್ಲ ವಿಡಿಯೋನ, ನೋಡಿ ಮಕ್ಕಳನ್ನ ಯಾವ ಥರ ರೆಸ್ಪೆಕ್ಟ್ ಕೊಟ್ಟು ಕಾಲೇಜಿಂದ ಎಕ್ಸಾಮ್ ಬರೆಯೋ ಜಾಗಕ್ಕೆ ಸೆಂಟರ್ಗೆ ಕರ್ಕೊಂಡ್ಬರ್ತಾ ಇದ್ದಾರೆ. ನಮ್ಮ ಕಡೆ ಮಿನಿಸ್ಟರ್ಗಳಿಗೆ ಕೊಡ್ತಾರಲ್ಲ ಈ ಥರ ಸೆಕ್ಯೂರಿಟಿ, ಅದೇ ಥರ ಮಕ್ಳಿಗೆ ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ಎಕ್ಸಾಮ್ ಟೈಮಲ್ಲಿ. ಇದು ನಮ್ಮ ಸಿಟಿನಲ್ಲೇ ನಡೆದಂಥ ಒಂದು ಇನ್ಸಿಡೆಂಟು. ಟ್ರಾಫಿಕ್ ಜಾಮ್ ಆಗಿ ಪೊಲೀಸ್ಗೆ ಕರೆ ಮಾಡ್ತಾರೆ. ಸೊ ಪೊಲೀಸು ಅವ್ರು ಬಂದು ಪಿಕ್ ಮಾಡಿ ಸೆಕೆಂಡ್ PU ಸ್ಟೂಡೆಂಟ್ನ ಎಕ್ಸಾಮ್ ಬರೆಯೋಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಈ ಥರ ಒಂದು ಇನ್ಸಿಡೆಂಟ್ ಅಲ್ಲ, ಸಿಕ್ಕಾಪಟ್ಟೆ ಇನ್ಸಿಡೆಂಟ್ ಆಗಿದೆ ಈ ಥರ. ಅಂದರೆ ಟ್ರಾಫಿಕ್ ಜಾಮ್ದೇ ಅಂತಲ್ಲ, ಸುಮಾರು ಜನ ಹೋಗಿ ರೀಚ್ ಆಗಕ್ಕಾಗದಿರೋರ್ನೆಲ್ಲ ಪೊಲೀಸರು ಹೋಗಿ ತಲುಪಿಸಿದ್ದಾರೆ. ಸೊ ಇದು 985 ಅನ್ನೋ ನಂಬರು ಏನಕ್ಕೆ ಇಲ್ಲಿ ತುಂಬ ಲಕ್ಕಿ ಅಂತ ಹೇಳ್ತಾರೆ ಎಕ್ಸಾಮ್ ಟೈಮಲ್ಲಿ ಅಂದರೆ, ಚೈನಾ ಸರ್ಕಾರ 1998 ಮೇ ತಿಂಗಳಲ್ಲಿ ದೇಶದ ಅತ್ಯುತ್ತಮ ಮತ್ತು ಉನ್ನತ ಮಟ್ಟದ ವಿಶ್ವವಿದ್ಯಾಲಯಗಳನ್ನು ಅಭಿವೃದ್ಧಿಪಡಿಸಬೇಕು ಅಂತ ಒಂದು ವಿಶೇಷ ಯೋಜನೆಯನ್ನು ಆರಂಭಿಸ್ತಾರೆ. ಸೊ ಈ ಯೋಜನೆ ಅಡಿನಲ್ಲಿ ಬರುವಂಥ ಎಲ್ಲ ವಿಶ್ವವಿದ್ಯಾಲಯಗಳನ್ನು 985 ವಿಶ್ವವಿದ್ಯಾಲಯಗಳು ಎಂದು ಪರಿಗಣಿಸ್ತಾರೆ ಅವರು. ಸೊ ಅದಕ್ಕೋಸ್ಕರ ಇದನ್ನು ಒಂದು ಲಕ್ಕಿ ನಂಬರ್ ಅಂತ ಕರೀತಾರೆ. ಸೊ ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲರೂ ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ಹೋಗೋಕ್ಕಿಂತ ಮುಂಚೆ ಒಂದು ನಂಬರ್ ಪ್ಲೇಟ್ಗಳು ಏನಿರುತ್ತೋ ಅದನ್ನು ಟಚ್ ಮಾಡಿಬಿಟ್ಟು ಹೋಗ್ತಾರೆ. ಇಲ್ಲಿ ನೆಕ್ಸ್ಟು ಐಡಿಯಾಲಜಿ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಕೆಲವರು ನೆಕ್ಸ್ಟ್ ಎಕ್ಸಾಮ್ ಇರೋರು. ಸೊ ಮತ್ತೆ ಎಷ್ಟೊಂದು ಜನ ಪೇರೆಂಟ್ಸ್ ಇಲ್ಲಿ ಆನ್ಲೈನಲ್ಲಿ ಬೊಕ್ಕೆನ ಆರ್ಡರ್ ಮಾಡಿಬಿಟ್ಟು ರಿಸೀವ್ ಮಾಡ್ಕೋತಿದ್ದಾರೆ. ಯಾರೋ ಒಬ್ಬರು ಪೇರೆಂಟ್ಸ್ ಅಂತ ಅಲ್ಲ, ಎಲ್ಲ ಪೇರೆಂಟ್ಸೂ ಕೂಡ ಅವ್ರವ್ರ ಮಕ್ಕಳಿಗೆ ಬೊಕ್ಕೆ ಹಿಡ್ಕೊಂಡು ವಿಶ್ ಮಾಡೋಕ್ಕೆ ಕಾಯ್ತಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಎಕ್ಸಾಮ್ ಕಷ್ಟ ಇರುತ್ತೋ ಅಥವಾ ಈಸಿ ಇರುತ್ತೋ ಅದು ಸೆಕೆಂಡ್ರಿ. ಸೊ ಅವ್ರು ಬೊಕ್ಕೆ ನೋಡಿದ ತಕ್ಷಣ ಅವ್ರ ಮಕ್ಕಳಿಗೆ ಖುಷಿ ಆಗಬೇಕು ಅನ್ನೋದು ಅವ್ರದ್ದೊಂದು ಥಾಟ್ ಅಷ್ಟೇ. ಎಷ್ಟು ಜನ ನೋಡ್ಬೋದು, ಯಾವುದೋ ಮೂವಿಗೆ ಬರೋ ಥರ ಬಂದ್ಬಿಟ್ಟಿದ್ದಾರೆ ಎಷ್ಟೊಂದು ಜನ ಫೋಟೋಗ್ರಫಿ ಎಲ್ಲ ಮಾಡೋದಕ್ಕೆ. ಮತ್ತು ಈ ಗೌರ್ಮೆಂಟ್ ಆದರೂ ಕೂಡ ಮೀಡಿಯಾದವರೆಲ್ಲ ಬಂದಿದ್ದಾರೆ. ಅಂದರೆ ಅವ್ರಿಗೆ ಫಸ್ಟ್ ಮಧ್ಯದಲ್ಲಿ ನಿಂತ್ಕೊಳ್ಳೋದು, ಪೇರೆಂಟ್ಸ್ಗೆಲ್ಲ ಫಸ್ಟು ಮಧ್ಯದಲ್ಲಿ ಬಿಡೋದಿಲ್ಲ. ಸೊ ಎಕ್ಸಾಮ್ ಮುಗಿಸ್ಕೊಂಡು ಸೆಕೆಂಡ್ PU ಸ್ಟೂಡೆಂಟ್ಸ್ ಅವ್ರು ಆಚೆ ಬರ್ತಾರಲ್ಲ, ಅದೇ ಒಂಥರ ಸಿನಿಮಾಟೋಗ್ರಫಿ ಥರ ತೆಗಿತಾರೆ ವಿಡಿಯೋಸ್ ಇಲ್ಲಿ. ಮತ್ತು ಇಲ್ಲಿ ಕೆಲವರು ಬ್ಯಾನರ್ನ ಹಿಡ್ಕೊಂಡು ವೆಲ್ಕಮ್ ಮಾಡೋದಕ್ಕೆ ಅವ್ರನ್ನ ಕಾಯ್ತಿದ್ದಾರೆ. ವೆಲ್ಕಮ್ ಅಂತಂದರೆ ಎಕ್ಸಾಮ್ ಮುಗಿಸ್ಕೊಂಡು ಎಕ್ಸಿಟ್ ಆಗ್ತಾರಲ್ಲ, ಸೊ ಅವ್ರಿಗೆ ವಿಶಸ್ ಮಾಡೋದಕ್ಕೋಸ್ಕರ ಕಾಯ್ತಿದ್ದಾರೆ. ನೀವು ಅಬ್ಸರ್ವ್ ಮಾಡಿ, ಹಾಗೆ ಪ್ರತಿ ಒಂದೊಂದು ಪೇರೆಂಟ್ ಕೈನಲ್ಲೂ ಬೊಕ್ಕೆ ಇದೆ. ಸೊ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಂತ ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾರ್ಯಾರು ಸೆಕೆಂಡ್ PU ಎಕ್ಸಾಮ್ನ ಬರೆಯಲಿದ್ದೀರಾ, ಸೊ ಇದೇ ಥರ ನಿಮಗೂ ನಿಮ್ಮ ಪೇರೆಂಟ್ಸ್ ಟ್ರೀಟ್ ಮಾಡಬೇಕು ಅಂತ ಅನ್ಸುತ್ತಾ, ಅಥವಾ ಪೇರೆಂಟ್ಸ್ ಯಾರ್ಯಾರು ನೋಡ್ತಿದ್ದೀರಾ ನಿಮ್ಮ ಮಕ್ಕಳನ್ನ ಹೀಗೆ ಒಂದು ಕಂಗ್ರ್ಯಾಚುಲೇಟ್ ಮಾಡಬೇಕು ಅಂತ ನಿಮಗೂ ಮನಸ್ಸಲ್ಲಿ ಇದೆಯಾ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಇನ್ನು ಒಂದು ಬದಿಯ ಗೇಟಲ್ಲಿ ಎಕ್ಸಾಮ್ ನೆಕ್ಸ್ಟ್ ಬರೆಯೋಕ್ಕೆ ಹೋಗ್ತಾರಲ್ಲ ಅವ್ರನ್ನ ಚೆಕ್ ಮಾಡಿ ಒಳಗಡೆ ಬಿಟ್ಕೋತಾ ಇದ್ದಾರೆ. ಇನ್ನೊಂದು ಗೇಟು ಹೊರಗಡೆ ಬರೋದಕ್ಕೆ ಮಾತ್ರ ಸೀಮಿತ ಆಗಿ ಇಟ್ಕೊಂಡಿದ್ದಾರೆ. ನೋಡ್ತಾನೆ ಸಖತ್ತು ಪೇರೆಂಟ್ಸ್ದು ಕ್ರೌಡ್ ಫಾರ್ಮ್ ಆಗೋಯ್ತು. ಮತ್ತು ಈ ಕಾಲೇಜ್ನ ಗೇಟ್ ಮುಂದೆ ನೆಕ್ಸ್ಟ್ ಯಾರು ಎಕ್ಸಾಮ್ ಬರೆಯೋಕ್ಕೆ ಬರ್ತಾರೋ ಆ ಥರ ಕಾರ್ಗಳನ್ನ ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಅಲೋ ಮಾಡ್ತಾರೆ. ಅಂದರೆ ಒಂದು 5 ಮಿನಿಟ್ಸ್ ಬಿಡ್ತಾರೆ ಅಷ್ಟೇ, ಆಮೇಲೆ ಹೋಗಿ ಅವ್ರು ಪಾರ್ಕಿಂಗ್ ಸೆಕ್ಷನಲ್ಲೇ ನಿಲ್ಲಿಸ್ಬೇಕು.
ಇಲ್ಲಿ ಪೊಲೀಸ್ದು ಅಸಿಸ್ಟೆಂಟ್ ಅಂತ ಹೇಳ್ಬೋದು ಇವ್ರನ್ನ, ಸೆಕ್ಯೂರಿಟಿ. ಇವ್ರು ನೋಡಿ ಎಷ್ಟು ಜನ ಇದು ಮಾಡ್ತಿದ್ದಾರೆ ಅಂದರೆ ಟ್ರಾಫಿಕ್ದು ಪ್ರತಿಯೊಂದೂ ಇವರೇ ಮೇಂಟೈನ್ ಮಾಡೋದು. ಏನದು ಬ್ಯಾರಿಗೇಟ್ ಅಂತೆಲ್ಲ ಹೇಳ್ತಾರಲ್ಲ ಅದೆಲ್ಲ ತಂದು ಹಾಕೋದು, ಅದೆಲ್ಲ ಪೊಲೀಸ್ ಸಪೋರ್ಟರ್ಸ್ ಇವರು. ಸೊ ಎಷ್ಟು ಜನ ಈಗ ನಿಂತಿದ್ದಾರೆ ನೋಡಿ, ಯಾರೋ ಮಿನಿಸ್ಟ್ರು ಬರ್ತಿದ್ದಾರೆ ಅನ್ನೋ ಥರನೇ ಫೀಲ್ ಆಗ್ತಿದೆ. ನಾನು ಆಲ್ಮೋಸ್ಟ್ ಸುಮಾರು ಜನ ಸ್ಟೂಡೆಂಟ್ಸ್ ಆಚೆ ಬಂದಾಗ ಒಂದು 2-3 ಜನನ ಕೇಳಿದಾಗ ಜಿಯೋಗ್ರಫಿ ಪೇಪರ್ ತುಂಬ ಕಷ್ಟ ಇತ್ತು, ತುಂಬ ಡಿಫಿಕಲ್ಟ್ ಇತ್ತು ಅಂತ ಹೇಳಿದ್ರು. ನನಗೆ ಅಷ್ಟು ಗೊತ್ತಿಲ್ಲ, ಯಾಕೆಂದರೆ ನಾನು ಜಿಯೋಗ್ರಫಿ ಓದಿದ್ದು ಸ್ಕೂಲಲ್ಲೇ ಲಾಸ್ಟು. ಸೊ ಪೇರೆಂಟ್ಸ್ ಎಲ್ಲ ವೇಟ್ ಮಾಡ್ತಿದ್ದಾರೆ ನೋಡಿ, ಮೀಡಿಯಾದವರೆಲ್ಲ ಫೋಟೋ ಹೋಗಿ ಫೋಕಸ್ ಮಾಡ್ತಿದ್ದಾರೆ. ಯಾಕೆಂದರೆ ಆ ಕಡೆಯಿಂದ ಸ್ಟೂಡೆಂಟ್ಸ್ ಆಚೆ ಬರ್ತಿರ್ತಾರಲ್ಲ ಗೇಟು, ಅದನ್ನು ತಗೊಳ್ಳೋದು ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಅವ್ರಿಗೂ, ಫೋಟೋಗ್ರಾಫರ್ಸ್ಗೂ. ಈಗೆಲ್ಲ ಆಚೆ ಬರ್ತಿದ್ದಾರೆ ಸುಮಾರು ಜನ ನೋಡಿ. ಈಗ ಒಂದು ಹುಡುಗ ಎಕ್ಸಾಮ್ ಮುಗಿಸ್ಕೊಂಡು ಬಂದ, ಅವ್ರ ತಾಯಿ ಹೂವಿನ ಬೊಕ್ಕೆ ಕೊಡ್ತಾರೆ ನೋಡಿ. ಈಗ ಅವನಿಗೆ ನೋಡಿ ಈ ಥರ ಒಂದು ಬೊಕ್ಕೆ ಕೊಟ್ಟು ವಿಶ್ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಯಾಕೆಂದರೆ ತುಂಬ ಹಾರ್ಡ್ ವರ್ಕ್ ಮಾಡಿರ್ತೀರಾ ಅಂತ ಅಂದ್ಬಿಟ್ಟು ಒಂದು ಮುಖದಲ್ಲಿ ಆ ಪೇಪರ್ ಟಫ್ ಇರುತ್ತೋ ಅಥವಾ ಈಸಿ ಇರುತ್ತೋ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡೋದನ್ನ ಬಿಟ್ಬಿಟ್ಟು ಸ್ವಲ್ಪ ಖುಷಿಯಾಗಿ ಮನೆಗೆ ಬರಲಿ ಅಂತ ಅಂದ್ಬಿಟ್ಟು ಈ ಥರ ಬೊಕ್ಕೆನಲ್ಲಿ ಹೂ ಕೊಡ್ತಾರೆ. ನಾ ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನು ಅಂತ ಅಂದರೆ, ಬಂದು ನಿಂತಿದ್ದು ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ಯಾರಿಗೆ ಆದ್ರೂ, ಯಾರು ಕೇಳಿದವ್ರಿಗೆಲ್ಲರಿಗೂ ಕುಡಿಯೋಕ್ಕೆ ವಾಟರ್ ಬಾಟಲ್ನ ಕೊಡ್ತಾಯಿದ್ರು. ನೀವು ಹಾಗೆ ಅಬ್ಸರ್ವ್ ಮಾಡಿ ಪೇರೆಂಟ್ಸ್ ಯಾವ ಥರ ವಿಶ್ ಮಾಡ್ತಾರೆ ಅಂತ. ನೋಡಿ ಎಷ್ಟು ಜನ ಪೇರೆಂಟ್ಸ್ ಬೊಕ್ಕೆ ಹಿಡ್ಕೊಂಡು ಕಾಯ್ತಾ ಇದ್ದಾರೆ. ಸೊ ಈ ಒಂದು ಬೊಕ್ಕೆ ಸಿಸ್ಟಮ್ ಬಗ್ಗೆ ನಿಮ್ಗೆ ಏನಂತ ಅನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಇನ್ನು ಈ ವ್ಲಾಗ್ನ ನಾನು ನಿಮಗೆ ಎಂಡ್ ಮಾಡ್ತಿದ್ದೀನಿ. ಚೈನಾದ ಒಂದು ಟಫೆಸ್ಟ್ ಗಾಕೋ ಎಕ್ಸಾಮ್ನ ಒಂದು ಇಣುಕನ್ನ ನಿಮ್ಗೆ ಎಲ್ಲರಿಗೂ ತೋರಿಸಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಮೆಚ್ಚುಗೆ ಇರಲಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.